ಬ್ರೇಕ್ಫಾಸ್ಟ್ ಮೀಟಿಂಗ್ ದಿನ ಡಿಕೆ ಶಿವಕುಮಾರ್ ಅವರು ತಮ್ಮ ಕೈಯಲ್ಲಿ ತೊಟ್ಟಂತ ವಾಚ್ ಇತ್ತಲ್ಲ, ಬ್ರೇಕ್ಫಾಸ್ಟ್ ಆಗಿ ಅದಾದ ನಂತರ ಇದೆಲ್ಲ ಚರ್ಚೆ, ಸುದ್ದಿ, ಹೈಕಮಾಂಡ್ ಮತ್ತೊಂದು ಎಲ್ಲ ಆಗಿ ಆದ ನಂತರವೂ ಕೂಡ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಕಟ್ಟಿದ್ದ ವಾಚ್ ಮಾತ್ರ ಚರ್ಚೆ ಹಂಗೆ ಇದೆ. ಛಲವಾದಿ ನಾರಾಯಣ ಸ್ವಾಮಿ ವಾಚ್ ಬಗ್ಗೆ ಕಾಮೆಂಟ್ ಮಾಡಿದ್ರು, ಇದ್ರ ಬಗ್ಗೆ ಇವರು ಹೈಡ್ ಮಾಡಿದ್ರು ಅಂತ ಹೇಳಿ ಎಲ್ಲ ಹೇಳಿದ್ರು. ಡಿಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇವರಿಬ್ಬರ ನಡುವೆ ವಾಚ್ ಸಮರ ಜೋರಾಗಿದೆ. ಡಿಕೆ ಶಿವಕುಮಾರ್ ಟ್ವೀಟ್ ಬೆನ್ನಲ್ಲೇ ಛಲವಾದಿ ನಾರಾಯಣ ಸ್ವಾಮಿ ಮರುಪ್ರಶ್ನೆ ಮಾಡಿದ್ದಾರೆ. ಈಗಲೂ ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ ಇಲ್ಲ. 2018-23 ಅಫಿಡವಿಟ್ಗಳಲ್ಲಿ ಕಾರ್ಟಿಯರ್ ವಾಚ್ ಇಲ್ಲ. 7 ವರ್ಷದ ಹಿಂದೆ ವಾಚ್ ಖರೀದಿಸಿದ್ರೆ ಯಾಕೆ ನಮೂದಿಸಿಲ್ಲ ನೀವು? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಛಲವಾದಿ ನಾರಾಯಣ ಸ್ವಾಮಿ ಮರುಪ್ರಶ್ನೆಯನ್ನ ಹಾಕಿದ್ದಾರೆ. ಟ್ವೀಟ್ ಮಾಡಿ ಅಫಿಡವಿಟ್ ಸಲ್ಲಿಸಿದ್ದಾಗಿ ಡಿಕೆ ಶಿವಕುಮಾರ್ ಅವರೇನು ಹೇಳಿದ್ರಲ್ಲ, ಛಲವಾದಿ ನಾರಾಯಣ ಸ್ವಾಮಿ ನೀವು ಹಾಕೇ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅಫಿಡವಿಟ್ನಲ್ಲಿ ನಿಮ್ಮ ವಾಚ್ ಎಷ್ಟು ಮೌಲ್ಯದ್ದು, ಏನು ಅನ್ನೋದ್ರ ಬಗ್ಗೆ ನೀವು ಅದರಲ್ಲಿ ನಮೂದೇ ಮಾಡಿಲ್ಲ ಅಂತ ಹೇಳಿ ಮತ್ತೆ ಈಗ ಮರುಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಮಾನ್ಯ ಶಿವಕುಮಾರ್ ಅವರು ಇವರಿಗೆ ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಒಂದು ಲೆಟರ್ ಕಳಿಸಿದ್ದಾರೆ. ಅಂದ್ರೆ ಇದನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ. ಪ್ರತಿ ವರ್ಷ ನಾವೆಲ್ಲರೂ ಮಾಡಬೇಕಾಗಿದೆ, ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಬಹಳ ಸ್ವಾಗತ. ಮಾನ್ಯ ಡಿಕೆ ಶಿವಕುಮಾರ್ ಅವರು, ನಾನು ವಾಚ್ ಅನ್ನ 7 ವರ್ಷದ ಹಿಂದೆ ತಗೊಂಡಿದ್ದೇನೆ. ಆಸ್ಟ್ರೇಲಿಯಾದಲ್ಲಿ ತಗೊಂಡಿದ್ದು, ನಾನು ಹಣ ಕೊಟ್ಟೆ ತಗೊಂಡಿದ್ದೇನೆ ಅಂತ. ಇದರ ಬಗ್ಗೆ ನನ್ನ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಕೆಲವು ಮುಖಂಡರುಗಳು ಅದನ್ನು ಪ್ರಶ್ನೆ ಮಾಡಲಾಗಿ ಅವರು ತೀಕ್ಷ್ಣವಾಗಿ ಅವರ ಮೇಲೆ ಟೀಕೆ ಮಾಡಿದ್ರು. ಹೇಳುವಾಗ ಇದನ್ನು ಬೇಕಾದ್ರೆ ಹೋಗಿ ನೀವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನನ್ನ ಪಕ್ಷದ ಮುಖಂಡರ ಮೇಲೆ ಆ ರೀತಿಯ ಒಂದು ಆಪಾದನೆ ಬಂದಾಗ ನಾನು ಕೂಡ ನನ್ನ ಪಕ್ಷದ ಮುಖಂಡರುಗಳನ್ನು ನಾನು ಡಿಪೆಂಡ್ ಮಾಡಬೇಕು, ನನ್ನ ಪಕ್ಷವನ್ನು ಡಿಪೆಂಡ್ ಮಾಡಬೇಕು. ನಾನಿರೋದೇ ಆ ಕೆಲಸಕ್ಕೆ. ಅಂತ ಸಂದರ್ಭದಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳನ್ನು ತೆಗೆಸಿ ನೋಡಿದ್ವಿ. ಈಗಲೂ ನಾನು ತಮಗೆ ಕೊಡ್ತೇನೆ. ಈ ಅಫಿಡವಿಟ್ನಲ್ಲಿ ನೋಡಿ 38 ಪೇಜ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ನ 38ನೇ ಪೇಜ್ನಲ್ಲಿ ಈಗಲೂ ಕೂಡ ನಂಬರ್ 5 ನೋಡಿ, ರೋಲೆಕ್ಸ್ ವಾಚ್ ಅನ್ನೋದಿದೆ. ಹಾಬ್ಲೆಟ್ ವಾಚ್ ಅಂತೇಳಿ ಕೂಡ ಇಲ್ಲಿದೆ, 2 ಇದೆ. 2 ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇದರ ಬಗ್ಗೆ ನಂದು ಯಾವುದೇ ಪ್ರಸ್ತಾಪ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ದಿನ ಡಿಕೆ ಶಿವಕುಮಾರ್ ಅವರು ತಮ್ಮ ಕೈಯಲ್ಲಿ ತೊಟ್ಟಂತ ವಾಚ್ ಇತ್ತಲ್ಲ, ಬ್ರೇಕ್ಫಾಸ್ಟ್ ಆಗಿ ಅದಾದ ನಂತರ ಇದೆಲ್ಲ ಚರ್ಚೆ, ಸುದ್ದಿ, ಹೈಕಮಾಂಡ್ ಮತ್ತೊಂದು ಎಲ್ಲ ಆಗಿ ಆದ ನಂತರವೂ ಕೂಡ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಕಟ್ಟಿದ್ದ ವಾಚ್ ಮಾತ್ರ ಚರ್ಚೆ ಹಂಗೆ ಇದೆ. ಛಲವಾದಿ ನಾರಾಯಣ ಸ್ವಾಮಿ ವಾಚ್ ಬಗ್ಗೆ ಕಾಮೆಂಟ್ ಮಾಡಿದ್ರು, ಇದ್ರ ಬಗ್ಗೆ ಇವರು ಹೈಡ್ ಮಾಡಿದ್ರು ಅಂತ ಹೇಳಿ ಎಲ್ಲ ಹೇಳಿದ್ರು. ಡಿಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇವರಿಬ್ಬರ ನಡುವೆ ವಾಚ್ ಸಮರ ಜೋರಾಗಿದೆ. ಡಿಕೆ ಶಿವಕುಮಾರ್ ಟ್ವೀಟ್ ಬೆನ್ನಲ್ಲೇ ಛಲವಾದಿ ನಾರಾಯಣ ಸ್ವಾಮಿ ಮರುಪ್ರಶ್ನೆ ಮಾಡಿದ್ದಾರೆ. ಈಗಲೂ ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ ಇಲ್ಲ. 2018-23 ಅಫಿಡವಿಟ್ಗಳಲ್ಲಿ ಕಾರ್ಟಿಯರ್ ವಾಚ್ ಇಲ್ಲ. 7 ವರ್ಷದ ಹಿಂದೆ ವಾಚ್ ಖರೀದಿಸಿದ್ರೆ ಯಾಕೆ ನಮೂದಿಸಿಲ್ಲ ನೀವು? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಛಲವಾದಿ ನಾರಾಯಣ ಸ್ವಾಮಿ ಮರುಪ್ರಶ್ನೆಯನ್ನ ಹಾಕಿದ್ದಾರೆ. ಟ್ವೀಟ್ ಮಾಡಿ ಅಫಿಡವಿಟ್ ಸಲ್ಲಿಸಿದ್ದಾಗಿ ಡಿಕೆ ಶಿವಕುಮಾರ್ ಅವರೇನು ಹೇಳಿದ್ರಲ್ಲ, ಛಲವಾದಿ ನಾರಾಯಣ ಸ್ವಾಮಿ ನೀವು ಹಾಕೇ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅಫಿಡವಿಟ್ನಲ್ಲಿ ನಿಮ್ಮ ವಾಚ್ ಎಷ್ಟು ಮೌಲ್ಯದ್ದು, ಏನು ಅನ್ನೋದ್ರ ಬಗ್ಗೆ ನೀವು ಅದರಲ್ಲಿ ನಮೂದೇ ಮಾಡಿಲ್ಲ ಅಂತ ಹೇಳಿ ಮತ್ತೆ ಈಗ ಮರುಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಮಾನ್ಯ ಶಿವಕುಮಾರ್ ಅವರು ಇವರಿಗೆ ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಒಂದು ಲೆಟರ್ ಕಳಿಸಿದ್ದಾರೆ. ಅಂದ್ರೆ ಇದನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ. ಪ್ರತಿ ವರ್ಷ ನಾವೆಲ್ಲರೂ ಮಾಡಬೇಕಾಗಿದೆ, ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಬಹಳ ಸ್ವಾಗತ. ಮಾನ್ಯ ಡಿಕೆ ಶಿವಕುಮಾರ್ ಅವರು, ನಾನು ವಾಚ್ ಅನ್ನ 7 ವರ್ಷದ ಹಿಂದೆ ತಗೊಂಡಿದ್ದೇನೆ. ಆಸ್ಟ್ರೇಲಿಯಾದಲ್ಲಿ ತಗೊಂಡಿದ್ದು, ನಾನು ಹಣ ಕೊಟ್ಟೆ ತಗೊಂಡಿದ್ದೇನೆ ಅಂತ. ಇದರ ಬಗ್ಗೆ ನನ್ನ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಕೆಲವು ಮುಖಂಡರುಗಳು ಅದನ್ನು ಪ್ರಶ್ನೆ ಮಾಡಲಾಗಿ ಅವರು ತೀಕ್ಷ್ಣವಾಗಿ ಅವರ ಮೇಲೆ ಟೀಕೆ ಮಾಡಿದ್ರು.
ಹೇಳುವಾಗ ಇದನ್ನು ಬೇಕಾದ್ರೆ ಹೋಗಿ ನೀವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದರು. ನನ್ನ ಪಕ್ಷದ ಮುಖಂಡರ ಮೇಲೆ ಆ ರೀತಿಯ ಒಂದು ಆಪಾದನೆ ಬಂದಾಗ ನಾನು ಕೂಡ ನನ್ನ ಪಕ್ಷದ ಮುಖಂಡರುಗಳನ್ನು ನಾನು ಡಿಪೆಂಡ್ ಮಾಡಬೇಕು, ನನ್ನ ಪಕ್ಷವನ್ನು ಡಿಪೆಂಡ್ ಮಾಡಬೇಕು. ನಾನಿರೋದೇ ಆ ಕೆಲಸಕ್ಕೆ. ಅಂತ ಸಂದರ್ಭದಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳನ್ನು ತೆಗೆಸಿ ನೋಡಿದ್ವಿ. ಈಗಲೂ ನಾನು ತಮಗೆ ಕೊಡ್ತೇನೆ. ಈ ಅಫಿಡವಿಟ್ನಲ್ಲಿ ನೋಡಿ 38 ಪೇಜ್ನಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಅಫಿಡವಿಟ್ನ 38ನೇ ಪೇಜ್ನಲ್ಲಿ ಈಗಲೂ ಕೂಡ ನಂಬರ್ 5 ನೋಡಿ ರೋಲೆಕ್ಸ್ ವಾಚ್ ಅನ್ನೋದಿದೆ. ಹಾಬ್ಲೆಟ್ ವಾಚ್ ಅಂತೇಳಿ ಕೂಡ ಇಲ್ಲಿದೆ, 2 ಇದೆ, 2 ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇದರ ಬಗ್ಗೆ ನಂದು ಯಾವುದೇ ಪ್ರಸ್ತಾಪ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ದಿನ ಡಿಕೆ ಶಿವಕುಮಾರ್ ಅವರು ತಮ್ಮ ಕೈಯಲ್ಲಿ ತೊಟ್ಟಂತ ವಾಚ್ ಇತ್ತಲ್ಲ, ಬ್ರೇಕ್ಫಾಸ್ಟ್ ಆಗಿ ಅದಾದ ನಂತರ ಇದೆಲ್ಲ ಚರ್ಚೆ, ಸುದ್ದಿ, ಹೈಕಮಾಂಡ್ ಮತ್ತೊಂದು ಎಲ್ಲ ಆಗಿ ಆದ ನಂತರವೂ ಕೂಡ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಕಟ್ಟಿದ್ದ ವಾಚ್ ಮಾತ್ರ ಚರ್ಚೆ ಹಂಗೇ ಇದೆ. ಛಲವಾದಿ ನಾರಾಯಣ ಸ್ವಾಮಿ ವಾಚ್ ಬಗ್ಗೆ ಕಮೆಂಟ್ ಮಾಡಿದ್ರು, ಇದ್ರ ಬಗ್ಗೆ ಇವರು ಹೈಡ್ ಮಾಡಿದ್ರು ಅಂತ ಹೇಳಿ ಎಲ್ಲ ಹೇಳಿದ್ರು. ಡಿಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇವರಿಬ್ಬರ ನಡುವೆ ವಾಚ್ ಸಮರ ಜೋರಾಗಿದೆ. ಡಿಕೆ ಶಿವಕುಮಾರ್ ಟ್ವೀಟ್ ಬೆನ್ನಲ್ಲೇ ಛಲವಾದಿ ನಾರಾಯಣ ಸ್ವಾಮಿ ಮರುಪ್ರಶ್ನೆ ಮಾಡಿದ್ದಾರೆ. ಈಗಲೂ ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ ಇಲ್ಲ. 2018-23 ಅಫಿಡವಿಟ್ಗಳಲ್ಲಿ ಕಾರ್ಟಿಯರ್ ವಾಚ್ ಇಲ್ಲ. 7 ವರ್ಷದ ಹಿಂದೆ ವಾಚ್ ಖರೀದಿಸಿದ್ರೆ ಯಾಕೆ ನಮೂದಿಸಿಲ್ಲ ನೀವು? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಛಲವಾದಿ ನಾರಾಯಣ ಸ್ವಾಮಿ ಮರುಪ್ರಶ್ನೆಯನ್ನ ಹಾಕಿದ್ದಾರೆ. ಟ್ವೀಟ್ ಮಾಡಿ ಅಫಿಡವಿಟ್ ಸಲ್ಲಿಸಿದ್ದಾಗಿ ಡಿಕೆ ಶಿವಕುಮಾರ್ ಅವರೇನು ಹೇಳಿದ್ರಲ್ಲ, ಛಲವಾದಿ ನಾರಾಯಣ ಸ್ವಾಮಿ ನೀವು ಹಾಕೇ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅಫಿಡವಿಟ್ನಲ್ಲಿ ನಿಮ್ಮ ವಾಚ್ ಎಷ್ಟು ಮೌಲ್ಯದ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ ನೀವು ಅದರಲ್ಲಿ ನಮೂದೇ ಮಾಡಿಲ್ಲ ಅಂತ ಹೇಳಿ ಮತ್ತೆ ಈಗ ಮರುಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಮಾನ್ಯ ಶಿವಕುಮಾರ್ ಅವರು ಇವರಿಗೆ ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಒಂದು ಲೆಟರ್ ಕಳಿಸಿದ್ದಾರೆ. ಅಂದ್ರೆ ಇದನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ. ಪ್ರತಿ ವರ್ಷ ನಾವೆಲ್ಲರೂ ಮಾಡಬೇಕಾಗಿದೆ, ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಬಹಳ ಸ್ವಾಗತ. ಮಾನ್ಯ ಡಿಕೆ ಶಿವಕುಮಾರ್ ಅವರು, ನಾನು ವಾಚ್ ಅನ್ನ 7 ವರ್ಷದ ಹಿಂದೆ ತಗೊಂಡಿದ್ದೇನೆ. ಆಸ್ಟ್ರೇಲಿಯಾದಲ್ಲಿ ತಗೊಂಡಿದ್ದು, ನಾನು ಹಣ ಕೊಟ್ಟೇ ತಗೊಂಡಿದ್ದೇನೆ ಅಂತ. ಇದರ ಬಗ್ಗೆ ನನ್ನ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಕೆಲವು ಮುಖಂಡರುಗಳು ಅದನ್ನು ಪ್ರಶ್ನೆ ಮಾಡಲಾಗಿ ಅವರು ತೀಕ್ಷ್ಣವಾಗಿ ಅವರ ಮೇಲೆ ಟೀಕೆ ಮಾಡಿದ್ರು. ಹೇಳುವಾಗ ಇದನ್ನು ಬೇಕಾದ್ರೆ ಹೋಗಿ ನೀವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದರು. ನನ್ನ ಪಕ್ಷದ ಮುಖಂಡರ ಮೇಲೆ ಆ ರೀತಿಯ ಒಂದು ಆಪಾದನೆ ಬಂದಾಗ ನಾನು ಕೂಡ ನನ್ನ ಪಕ್ಷದ ಮುಖಂಡರುಗಳನ್ನು ನಾನು ಡಿಪೆಂಡ್ ಮಾಡಬೇಕು, ನನ್ನ ಪಕ್ಷವನ್ನು ಡಿಪೆಂಡ್ ಮಾಡಬೇಕು. ನಾನಿರೋದೇ ಆ ಕೆಲಸಕ್ಕೆ. ಅಂತ ಸಂದರ್ಭದಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳನ್ನು ತೆಗೆಸಿ ನೋಡಿದ್ವಿ. ಈಗಲೂ ನಾನು ತಮಗೆ ಕೊಡ್ತೇನೆ. ಈ ಅಫಿಡವಿಟ್ನಲ್ಲಿ ನೋಡಿ 38 ಪೇಜ್ನಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಅಫಿಡವಿಟ್ನ 38ನೇ ಪೇಜ್ನಲ್ಲಿ ಈಗಲೂ ಕೂಡ ನಂಬರ್ 5 ನೋಡಿ ರೋಲೆಕ್ಸ್ ವಾಚ್ ಅನ್ನೋದಿದೆ. ಹಾಬ್ಲೆಟ್ ವಾಚ್ ಅಂತೇಳಿ ಕೂಡ ಇಲ್ಲಿದೆ, 2 ಇದೆ, 2 ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇದರ ಬಗ್ಗೆ ನಂದು ಯಾವುದೇ ಪ್ರಸ್ತಾಪ ಇಲ್ಲ.